11ನೇ ಆವೃತ್ತಿಯ ಕಬಡ್ಡಿ ಪ್ರೊ ಕಬಡ್ಡಿ ಪಂದ್ಯಾಟ ನಿನ್ನೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಬೆಂಗಳೂರು ಬುಲ್ಸ್ ಹಾಗೆಯೇ ಗುಜರಾತ್ ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿದೆ. ಎರಡನೇ ಅವಧಿಯಲ್ಲಿ ಎರಡೂ ತಂಡಗಳು ಭರ್ಜರಿಯಾಗಿ ಪ್ರದರ್ಶನವನ್ನು ಕೋರಿದ್ವು. ರೋಚಕತೆಯಿಂದ ಕೂಡಿತ್ತು ಪಂದ್ಯ. ಟೂರ್ನಿಯ 89ನೇ ಪಂದ್ಯ ಇದು. 11ನೇ ಆವೃತ್ತಿಯ ಪ್ರೊ ಕಬಡ್ಡಿ ಟೂರ್ನಿಯ 89ನೇ ಪಂದ್ಯ. ಗುಜರಾತ್ ಟೈಟನ್ಸ್ ಮತ್ತು ಬೆಂಗಳೂರು ಬುಲ್ಸ್ ತಂಡ ರೋಮಾಂಚನಕಾರಿಯಾಗಿ ಆಟ ಆಡಿದರು. ಎರಡೂ ತಂಡಗಳು 34 ಅಂಕಗಳೊಂದಿಗೆ ಸಮಬಲ ಮುಕ್ತಾಯಗೊಂಡಿದೆ ಪಂದ್ಯ. ಬೆಂಗಳೂರು ಬುಲ್ಸ್ ಪರ ನಿತಿನ್ ರಾವಲ್ 7 ಅಂಕ ಗಳಿಸಿದರೆ ಪ್ರದೀಪ್ ನರ್ಮಲ್ ಮತ್ತು ಸುಶೀಲ್ ತಲಾ 6 ಅಂಕವನ್ನು ಗಳಿಸಿದರು. ಆದಾಗ್ಯೂ ಪಂದ್ಯದ ಹೆಚ್ಚಿನ ಭಾಗದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದ ಗುಜರಾತ್ ಜೈಂಟ್ಸ್ ಡ್ರಾನಲ್ಲಿ ತೃಪ್ತಿ ಪಡಬೇಕಾಯಿತು. ಹನ್ನೊಂದನೇ ಆವೃತ್ತಿಯ ಪ್ರೊ ಕಬಡ್ಡಿ ಟೂರ್ನಿಯ 89ನೇ ಪಂದ್ಯ ಮುಖಾಮುಖಿಯಾಗಿದ್ದು ಬೆಂಗಳೂರು ಬುಲ್ಸ್ ತಂಡ ಹಾಗೇನೆ ಗುಜರಾತ್ ಜಾಯಿಂಟ್ಸ್. ರೋಮಾಂಚನಕಾರಿಯಾಗಿತ್ತು ಆಟ. ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಎರಡೂ ತಂಡಗಳು ಸಮಬಲವನ್ನು ಸಾಧಿಸಿವೆ ಅಂತೇಳಿದರೆ ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿದೆ ಎನ್ನುವುದು ಗೊತ್ತಾಗಿದೆ. ಬೆಂಗಳೂರು ಬುಲ್ಸ್ ಪರ ನಿತಿನ್ ರಾವಲ್ 7 ಅಂಕವನ್ನು ಗಳಿಸಿದ್ದಾರೆ. ಪ್ರದೀಪ್ ನರ್ವಾಲ್ ಮತ್ತು ಸುಶೀಲ್ ತಲಾ 6 ಅಂಕವನ್ನು ಗಳಿಸಿದರು. ಪಂದ್ಯದ ಹೆಚ್ಚಿನ ಭಾಗಗಳಲ್ಲಿ ಗುಜರಾತ್ ಮುನ್ನಡೆಯನ್ನು ಕಂಡುಕೊಂಡಿತ್ತು. ಆದರೆ ಕೊನೆಗೆ ಡ್ರಾನಲ್ಲಿ ತೃಪ್ತಿ ಪಡಬೇಕಾಯಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.